ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಖುಷಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟಾಕ್ ಅಬೌಟ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಓಕೆ, ಸೊ ಈ ಮೂರು ತುಂಬಾ ಇಂಪಾರ್ಟೆಂಟ್ ನಮಗೆ. ಲೆಟ್ಸ್ ಟಾಕ್ ಅಬೌಟ್ ದೇರ್ ಪ್ರಿಯಾರಿಟೀಸ್, ದೇರ್ ಇಂಪಾರ್ಟೆನ್ಸ್, ಸೊ ದಟ್ ನಿಮಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗುತ್ತೆ. ನನಗೆ ತಿಳಿದಂಗೆ ಮೈಂಡ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಬಾಡಿ ಏನಕ್ಕೆ ತುಂಬ ಇಂಪಾರ್ಟೆಂಟ್, ಸೋಲ್ ಒಬ್ವಿಯಸ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಮೈಂಡ್ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಮೈಂಡ್ ಬಗ್ಗೆ ನಾನು ಒಂದು ಅರ್ಧ ಭಾಗ ಹೇಳಿದ್ದೀನಿ. ಬಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಆ್ಯಂಡ್ ನೆಗೆಟಿವ್ ಸಿಚುವೇಷನಲ್ಲಿ ಪಾಸಿಟಿವ್ ಥಿಂಕ್ ಮಾಡೋದು ಇಸ್ ಆಲ್ ಗುಡ್. ಬಟ್ ಹೌ ಮೈಂಡ್ ಇಸ್ ಇಂಪಾರ್ಟೆಂಟ್, ಹೌ ಪವರ್ಫುಲ್ ಮೈಂಡ್ ಇಸ್ ಅನ್ನೋದನ್ನ ಹೇಳ್ತೀನಿ. ಓಕೆ, ಸೊ ಮೈಂಡ್ ಅಂತ ಬಂದಾಗ ಫಸ್ಟ್ ಥಾಟ್ ಬರೋದೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ನೆಗೆಟಿವ್ ಇಲ್ಲದೆ ಪಾಸಿಟಿವ್ ಇಲ್ಲ ಆ್ಯಂಡ್ ಪಾಸಿಟಿವ್ ಇಲ್ಲದೆ ನೆಗೆಟಿವ್ ಇಲ್ಲ. ಇಟ್ಸ್ ಹ್ಯೂಮನ್ ಥಿಂಗ್, ಎರಡೂ ಇರಬೇಕು. ಬಟ್ ಜಾಸ್ತಿ ಪ್ರಿಯಾರಿಟಿ ಕೊಡಬೇಕು. ಯಾವುದನ್ನ ಯೋಚನೆ ಮಾಡೋದು ನಮ್ಮ ಕೈಲಿರುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಅದಕ್ಕೆ ಎಲ್ಲರೂ ಹೇಳೋದು. ನಾನು ಇದ್ರ ಬಗ್ಗೆ ಹೇಳಿರೋದ್ರಿಂದ ನನ್ನ ವಿಡಿಯೋದಲ್ಲಿ ಯಾರೆಲ್ಲ ನೋಡಿಲ್ಲ, ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ಮೈ ಅದರ್ ವಿಡಿಯೋಸ್ ಅಬೌಟ್ ಮೈಂಡ್. ಓಕೆ, ಸೊ ಇಲ್ಲಿ ನಾನು ಹೇಳೋ ಅದರ್ ಪಾರ್ಟ್ ಏನು ಅಂತಂದರೆ, ಮೈಂಡ್ ಅಂತ ಬಂದಾಗ ಲರ್ನ್ ಮೋರ್ ಅಬೌಟ್ ವಾಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಆಯಿತಾ, ನಿಮಗೆ ಯಾವುದ್ರ ಬಗ್ಗೆ ಕಲಿಯೋ ಆಸಕ್ತಿ ಇದೆ, ಅದು ಯಾವುದ್ರ ಬಗ್ಗೆ ಆದರೂ ಆಗಿರ್ಬೋದು. ಇಟ್ ಮೇ ಬಿ ರೀಡಿಂಗ್ ಬುಕ್ಸ್ ಆಗಿರ್ಬೋದು ಅಬೌಟ್ ಯುವರ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ದಟ್ ಯು ರಿಯಲಿ ವಾಂಟ್ ಟು ಲರ್ನ್ ಆ್ಯಂಡ್ ಕಲ್ಟಿವೇಟ್ ಟು ಯುವರ್ ಲೈಫ್. ಆಯಿತಾ, ಆರ್ ಏನಾದರೂ ಕಲಿಬೇಕು, ಅದರಲ್ಲಿ ಸ್ಕಿಲ್ಡ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇಟ್ ಮೇ ಬಿ ಡಾನ್ಸ್ ಆಗಿರ್ಬೋದು. ಡಾನ್ಸ್ ಅಂದರೆ ಇಟ್ಸ್ ನಾಟ್ ಓನ್ಲಿ ದಿ ವೆಸ್ಟರ್ನ್. ಮೇ ಬಿ ಯು ವಾಂಟ್ ಟು ಲರ್ನ್ ಭರತನಾಟ್ಯ ಆರ್ ಕಥಕ್ ಆರ್ ಎನಿಥಿಂಗ್. ಎನಿಥಿಂಗ್ ಯು ಲೈಕ್ ಟು ಲರ್ನ್. ಗೇಮ್ಸ್ನ ಕಲಿಯೋದಾಗಿರ್ಬೋದು, ವಿಚ್ ಇಸ್ ನಿಮಗೆ ಗೊತ್ತಾ ಇಲ್ಲ ಅದ್ರ ಬಗ್ಗೆ, ಬಟ್ ಯು ರಿಯಲಿ ಇಂಟ್ರೆಸ್ಟೆಡ್ ಟು ಲರ್ನ್ ಅಬೌಟ್ ಇಟ್, ಸೊ ದಟ್ ನಿಮ್ಮ ಬ್ರೈನಿಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ಆ್ಯಂಡ್ ಆ ನಾಲೆಜಿಂದ ನಿಮಗೆ ಒಂದು ಕಲಿಯೋ ಒಂದು ಲೆಸನ್ ಸಿಗುತ್ತೆ. ಸೊ ಯಾವಾಗಲೂ ಮೈಂಡನ್ನ ಸುಮ್ಮನೆ ಹಾಗೆ ಬೋರಿಂಗಾಗಿ ಇಟ್ಕೋಬೇಡಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹೌದು, ವರ್ಕ್ ಮಾಡ್ತಿರ್ತೀರಾ, ಆ ಪ್ರಾಸೆಸ್ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಔಟ್ ಆಫ್ ಇಟ್ ವಾಟ್ ಯು ವಾಂಟ್ ಟು ಲರ್ನ್ ಅಬೌಟ್ ಇಟ್. ಓಕೆ, ಆ್ಯಂಡ್ ಯಾರೆಲ್ಲ ವರ್ಕ್ ಮಾಡ್ತಾ ಇಲ್ಲ ಸುಮ್ಮನೆ ಅಂತೂ ಕೂರಬೇಡಿ. ಲರ್ನ್ ಸಮಥಿಂಗ್ ನ್ಯೂ ಎವ್ರಿ ಡೇ ಅಂತ ಹೇಳ್ತೀನಿ. ಅದ್ರ ಜೊತೆಗೇ ಪಾಸಿಟಿವ್ ಆಗಿ ಎಲ್ಲದನ್ನು ತಗೊಳ್ತಾ ಹೋಗಿ. ಇಟ್ ಮೇ ಬಿ ಎನಿಥಿಂಗ್. ಓಕೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಅದು ಕೆಟ್ಟದಾಗಿರ್ಬೋದು, ಒಳ್ಳೇದಾಗಿರ್ಬೋದು, ಪಾಸಿಟಿವ್ ಆಗಿಯೇ ಗಾಡ್ಸ್ ಪ್ಲಾನ್ ಅಂತ ಇರುತ್ತೆ ಅಲ್ವಾ. ಆಗೋದೆಲ್ಲ ಒಳ್ಳೇದಕ್ಕೇನೆ, ಕೆಟ್ಟದಕ್ಕೆ ಅಂತ ಯಾವುದೂ ಇಲ್ಲ. ಓನ್ಲಿ ನಮ್ಮ ಮೈಂಡು ಕೆಟ್ಟದಕ್ಕೆ ಅಂತ ಅಂದ್ಕೊಂಡ್ರೆ ಅದು ಕೆಟ್ಟದಕ್ಕೆ ಅಂತಲೇ ನಾವು ಅನ್ಕೋಬೋದು. ಬಟ್ ರಿಯಾಲಿಟಿ ಈಸ್ ಆರ್ ಟ್ರೂತ್ ಈಸ್ ಪಾಸಿಟಿವ್ ಆಗಿಯೇ ಆಗೋದು, ಆಗ್ತಾ ಇರೋದು. ಪಾಸ್ಟ್ ಆಗಲಿ, ಪ್ರೆಸೆಂಟ್ ಆಗಲಿ, ಫ್ಯೂಚರ್ ಆಗಲಿ, ಗಾಡ್ ನಮಗೆ ಪ್ರೊಟೆಕ್ಷನ್ ಮಾಡಿರೋದ್ರಿಂದ ಅದು ಈ ಸದ್ಯಕ್ಕೆ ನಮಗೆ ಈ ಕರೆಂಟ್ಲಿ ನಮಗೆ ಸ್ವಲ್ಪ ಕಷ್ಟ ಫೀಲ್ ಆಗಿರ್ಬೋದು. ಬಟ್ ಗಾಡ್ಸ್ ಪ್ಲ್ಯಾನ್ ಇಸ್ ದಿ ಬೆಸ್ಟ್ ಆ್ಯಂಡ್ ಯು ವಿಲ್ ಗೆಟ್ ಅ ಬಿಗ್ ಗಿಫ್ಟ್ ಫ್ರಮ್ ಹಿಮ್. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ಸೊ ಈ ಥರ ಮೈಂಡ್ ಸೆಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.